ಗುಬ್ಬಿ ತಾಲೂಕು ವ್ಯಾಪ್ತಿಯಲ್ಲಿ ಡಿಸಿ ಶುಭಾ ಕಲ್ಯಾಣ್ ಅವರು ಜನಸಂಪರ್ಕ ಸಭೆ ಕರೆದಿದ್ರು. ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಅಹವಾಲನ್ನ ನೀಡಿದ್ರು. ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಯ ಬಗ್ಗೆ ಡಿಸಿ ಶುಭಾ ಕಲ್ಯಾಣ್ ಅವರಿಗೆ ಅಹವಾಲು ನೀಡಿದ್ರು. ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ಡಿಸಿ ಅವರು ಸ್ಥಳದಲ್ಲಿಯೇ ಪರಿಹರಿಸಿದ್ರು. ಇನ್ನು ಹೆಚ್ಚಿನ ಸಮಸ್ಯೆಗಳ ಬಗ್ಗೆ ಅಹವಾಲು ಸ್ವೀಕರಿಸಿದ್ರು. ಇನ್ನು ಸರಿಯಾಗಿ ಕೆಲಸ ಮಾಡದ ಅಧಿಕಾರಿಗಳನ್ನ ಇದೇ ವೇಳೆ ತರಾಟೆಗೆ ತೆಗೆದುಕೊಂಡ್ರು. ಹಾಗೂ ಹೆಚ್ಚಿನ ಸಮಸ್ಯೆಗಳಿಗೆ ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿದ್ರು. ನಂತರ ಮಾತನಾಡಿದ ಅವರು, ಈ ಭಾಗದಲ್ಲಿ ಬೆಸ್ಕಾಂ ಸಮಸ್ಯೆ, ಸ್ಕೂಲ್ ಮಕ್ಕಳಿಗೆ ಆಧಾರ್ ಕಾರ್ಡ್ ಇಲ್ಲ, ಇದರಿಂದ ಸ್ಕಾಲರ್ಶಿಪ್ ಬರುತ್ತಿಲ್ಲ. ಇದನ್ನ ವಿಶೇಷ ಸಮಸ್ಯೆಯಾಗಿ ಪರಿಗಣಿಸಿ ಆಧಾರ್ ಕಾರ್ಡ್ ಹಾಗೂ ಬಿಪಿಎಲ್ ಕಾರ್ಡ್ಗಳನ್ನ ನೀಡಲಾಗುವುದು ಎಂದು ತಿಳಿಸಿದ್ರು. ಇನ್ನು ಸರ್ವೆ ಇಲಾಖೆಯಲ್ಲಿ ಸಮಸ್ಯೆ ಕಂಡು ಬಂದಿದ್ದು, ಆದಷ್ಟು ಬೇಗ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ತಿಳಿಸಿದ್ರು. ಜನ ಬಂದಿದ್ರು, ಅವರಿಗೆ ಇಮಿಡಿಯೇಟ್ ಆಗಿ ಏನೇನು ಇಶ್ಯೂಸ್ ಇತ್ತು ಅದನ್ನು ಸಾಲ್ವ್ ಮಾಡಿದ್ದೀವಿ. ಒಂದು ಎಂಡೋರ್ಸ್ಮೆಂಟ್ ಕೂಡ ತಹಸೀಲ್ದಾರಿಂದ ಕೊಟ್ಟು ಅಪ್ಲೋಡ್ ಮಾಡಿ ಆಧಾರ್ ಕಾರ್ಡ್ ಕೂಡ ಅವರಿಗೆ ಪ್ರಿಂಟ್ ಮಾಡಿ ಇವತ್ತು ನಾವು ಕೊಡ್ತೀವಿ. ಆಮೇಲೆ ಆನ್ ಪ್ರಯಾರಿಟಿ ಬೇಸಿಸು ಯಾವ BPL ಹೌಸ್ ಹೋಲ್ಡ್ಸ್ಗೆ ಕಾರ್ಡ್ ಬೇಕು ಅದು ಕೂಡ ರೇಷನ್ ಕಾರ್ಡು ನಮ್ಮ JD ಫುಡ್ ಕೂಡ ಇಲ್ಲಿ ಇದ್ದಾರೆ, ಅವರು ಕಾರ್ಡ್ಸ್ ಕೂಡ ಇಶ್ಯೂ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಏನು ನಾವು ಜನಸಂಪರ್ಕ ಸಭೆ ಮಾಡಿದ್ದೀವಿ, ಆಲ್ಮೋಸ್ಟ್ ಒಂದು 20% ಇಮಿಡಿಯೇಟ್ ಆಗಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ವಿ. ಮಿಕ್ಕಿದ್ದು ಏನು ಲಾಂಗ್ ಸ್ಟ್ಯಾಂಡಿಂಗ್ ಇಶ್ಯೂಸ್ ಇದೆ ಅದು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ನಾನು ಕೂಡ ಎಲ್ಲ ಎಂಟ್ರಿ ಮಾಡಿದ್ವಿ ಮತ್ತು ನಮ್ಮ ಸಾಫ್ಟ್ವೇರಲ್ಲಿ ಕೂಡ ಏನೇನು ಸಮಸ್ಯೆಗಳು ಬರ್ತಾ ಇದೆ ಆ ಅರ್ಜಿಗಳನ್ನು ನಾವು ಎಂಟ್ರಿ ಮಾಡ್ತೀವಿ ಮತ್ತು ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ ವಿ ವಿಲ್ ಟೇಕ್ ಆ್ಯಕ್ಷನ್. 5ನೇ ವಿಚಾರ, ಸರ್ವೆ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ಹದ್ಬಸ್ ಇರ್ಬೋದು, ಲೆವೆನಿ ಸ್ಕೆಚಸ್ ಇರ್ಬೋದು, ಸ್ವಲ್ಪ ವಿಳಂಬ ಆಗುವುದು ನಾವು ಇವತ್ತು ನಮಗೆ ಅದು ಗೊತ್ತಾಯಿತು. ಇದು ಯಾವ ರೀತಿಯಲ್ಲಿ ಬಗೆಹರಿಸ್ಬೋದು ಅಂತ ನಾನು DDLR ಹತ್ರ ನಾನು ಚರ್ಚೆ ಮಾಡ್ತೀನಿ. DDLR ಅವರು ಹೇಳೋದು ದರ್ಖಾಸ್ತು ಪೋಡಿಯಲ್ಲಿ ನಾವು ಗಮನ ಹರಿಸ್ತಾ ಇದ್ವಿ, ಹಾಗಾಗಿ ಇದು ಅರ್ಜಿಗಳೆಲ್ಲ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಂತ. ಬಟ್ ಈಗ ದರ್ಖಾಸ್ತು ಪೋಡಿ ಕೂಡ ಆಲ್ಮೋಸ್ಟ್ ಕಂಪ್ಲೀಷನ್ಗೆ ಬಂದಿದೆ, ಹಾಗಾಗಿ ಇದನ್ನು ಆನ್ ಪ್ರಯಾರಿಟಿ ಮಾಡೋಕ್ಕೆ ನಾನು ಸೂಚನೆ ಕೊಡ್ತೀನಿ. ಸೊ ನಾವು ಈ ಥರ ತಾಲೂಕಿಗೆ ಬಂದಾಗ ಒಟ್ಟಾರೆಯಾಗಿ ಎಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಅಥವಾ ಯಾವ ಒಂದು ಭಾಗದಲ್ಲಿ ಸಮಸ್ಯೆ ಇದೆ ಅಂತ ನಮಗೂ ಸ್ವಲ್ಪ ಗೊತ್ತಾಗುತ್ತೆ. ಅದನ್ನು ಇಟ್ಕೊಂಡು ನಾವು ಮುಂದಿನ ಕ್ರಮ ನಾವು ತಗೊಳ್ತೀವಿ. ಆಗಲವಾಡಿ ಭಾಗದಲ್ಲಿ ಹೆಚ್ಚು ಸಮಸ್ಯೆಗಳು, ಅದರಲ್ಲೂ ತೋಟ ಹೊಲಗಳಿಗೆ ದಾರಿ ಇಲ್ಲ. ಹಾಗಲವಾಡಿಯಲ್ಲಿ ಮತ್ತು ಕಡಬ ಅಲ್ಲಿ ಈ 2 ಹೋಬಳಿಯಲ್ಲಿನೇ ನಮಗೆ ಹೆಚ್ಚು ಸಮಸ್ಯೆಗಳು, ಅದು ದಾರಿ ಇರ್ಬೋದು, ಕೋಡಿ ಇರ್ಬೋದು, ಸಮಸ್ಯೆಗಳು ಬರ್ತಾ ಇದೆ. ಸಂಬಂಧಪಟ್ಟ VA RIಗಳಿಗೆ ನಾವು ಸೂಚನೆ ಕೊಡ್ತೀವಿ. ಬಹುತೇಕ ಗುಬ್ಬಿ ತಾಲೂಕಲ್ಲಿ ತುಂಬ ಶ್ರೀಮಂತಗಳ BPL ಕಾರ್ಡ್ ಇದೆ, ಆದರೂ ಕೂಡ ಇಲ್ಲಿವರೆಗೂ ಯಾವುದು ಕೂಡ ಅದನ್ನು ಮಾಡಿಲ್ಲ. ಈಗ ನಿಮ್ಮಲ್ಲೇ ಸಿಗುತ್ತೆ, ಮಾಹಿತಿ ಸಿಗುತ್ತೆ, KYC ಮಾಡೋದ್ರಿಂದ ಮತ್ತು ಸಂಬಂಧಪಟ್ಟ ಆದರೂ ಕೂಡ BPL ಕಳೆಯುವಂಥದ್ದನ್ನು APL ಮಾಡೋಂಥ ಕೆಲಸ ಆಗಿಲ್ಲ ಅಂತ. ಈಗಾಗಲೇ ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಅವರು ಯಾರ್ಯಾರೆಲ್ಲ ಎಲಿಜಿಬಲ್ ಇದ್ದಾರೆ, ಅಂದರೆ ಟ್ಯಾಕ್ಸ್ ಪೇಯರ್ಸ್ ಇರ್ಬೋದು, ಸರ್ಕಾರಿ ಕೆಲಸದಲ್ಲಿ ಇರ್ಬೋದು, ಇವರೆಲ್ಲರೂ ರಿನ್ಯೂ ಮಾಡಬೇಕು ಅಂತ ನಮಗೂ ಒಂದು ಅಂದಾಜು ಪಟ್ಟಿ ಕೊಟ್ಟಿದ್ದಾರೆ. ಇವರೆಲ್ಲ ಇರ್ಬೋದು ಎಲಿಜಿಬಲ್ ಆಗಿ. ಅದನ್ನು ನೋಡಿಕೊಂಡು ನಾವು ಸ್ಥಳದಲ್ಲಿ ಹೋಗಿ ವಿಚಾರಣೆ ಮಾಡಿ ರಿಮೂವ್ ಮಾಡಿರುವ ಪ್ರಕರಣಗಳು ಕೂಡ ಇದ್ದಾವೆ. ಅದರಲ್ಲಿ ಯಾರನ್ನ ತಪ್ಪಾಗಿ ರಿಮೂವ್ ಆಗಿದ್ದರೆ ನಿಜವಾಗ್ಲೂ ಅವರಿಗೆ ಅಕ್ಕಿ ಅನುಕೂಲ ಆಗುತ್ತದೆ ಅಂತ ಹೇಳಿದ್ರೆ ಅವ್ರು ಇಲ್ಲಿ ಬರ್ತಾರೆ, ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡಿ ತಕ್ಷಣ ಅದಕ್ಕೆ ನಾವು ಕ್ರಮ. ಯಾವ ರೈತನ ಹತ್ರ ಎಷ್ಟು ಜಮೀನು ಹೌದು, ಆ ಮಾನದಂಡಗಳು ಇಟ್ಕೊಂಡು ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡುವಂಥದ್ದು ಆಗ್ತಿಲ್ಲ. ಇಲ್ಲ, ಅದನ್ನು ನಾವು ಸತತವಾಗಿ ನಾವು ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಕೂಡ, ಈ ಜಿಲ್ಲೆಯಲ್ಲಿ ಮಾತ್ರ ಅಂತ ಇಲ್ಲ, ಇಡೀ ರಾಜ್ಯದಲ್ಲಿ ಕೂಡ
ಹೇಳ್ತೀನಿ ಇವತ್ತು ಮಾಡಬೇಕು ಅಂತ. ಈ ಸಂಜೆ ಒಳಗಡೆ ಅಪ್ಡೇಟ್ ಬರಬೇಕು, ಆಯ್ತಾ? ಆಯ್ತು, ಒಳ್ಳೆ ಕೆಲಸ ಮಾಡಿದ್ದೀರಾ. ಬರ್ತಾರೆ, ಮತ್ತೆ ಬರ್ತಾರೆ. ಇಲ್ಲೇ ನಾನು ಡಿಟಿಆರ್ಗೆ ನಾನು ಮಾತಾಡಿದ್ದೀನಿ, ಸರ್ಕಾರ ಗಮನಕ್ಕೂ ನಾನು ತರುತ್ತೀನಿ. ನೆಕ್ಸ್ಟ್ ಇದು ಅಟೆಂಡ್ ಮಾಡಿ. 16 ನಾನು ಕೊಡೋದು, ನಿಮ್ಗೆ ಕೊಟ್ಟಿರೋ ಡೆಡ್ಲೈನ್ ಮಂಗಳವಾರ 10ನೇ ತಾರೀಕು ಒಳಗಾಗಿ ನಾವು ಕೊಡ್ಬೇಕು. ಎಲ್ಲಿಂದ ಬಂತು ಯಾರು? ಮುಂಚೆ ಎಲ್ಲ ರೆಡಿ ಮಾಡುವಾಗ ಯಾಕೆ ಆಚೆ ಬಂದಿರಲಿಲ್ಲ? ನನಗೆ ಸಂಪೂರ್ಣ ಮಾಹಿತಿ ಬರಬೇಕು. ಸ್ಕೆಚ್ ಯಾರು ಫಲಾನುಭವಿಗಳಿದ್ದಾರೆ, ಎಷ್ಟು ಮನೆಗಳಿದ್ದಾವೆ ಎಲ್ಲ ಬರ್ಬೇಕು. ಗೊತ್ತಾಯ್ತಾ? ಖಂಡಿತ ನಾವು ಆಡ್ ಮಾಡಿ ಕೊಡ್ತೀವಿ. ಈಗ ನೋಡಿ, ನಾವು ಇಡೀ ರಾಜ್ಯದಲ್ಲಿ ಸುಮಾರು 1000 ಆಯ್ಕೆ ಮಾಡಿರೋ ಒಂದೇ ಜಿಲ್ಲೆ ತುಮಕೂರು. ಇದು ಕೈ ಬಿಟ್ಟು ಹೋಗಿದೆ. ಇದು ಯಾರು ಕೈ ಬಿಟ್ಟು ಹೋಗಿದ್ದಾರೆ? ಪ್ಲೀಸ್ ಟೇಕ್ ಆಕ್ಷನ್ ಆನ್ ಇಟ್. ವಾಟ್ ಆರ್ ಯು ಡೂಯಿಂಗ್ ಅಂತ ತಿಳಿಸಿದ್ದಾರೆ. ನಾವು ರೆಡಿ ಮಾಡ್ಬೇಕಲ್ಲ, ಆಯ್ತು. ಈಗ ನಾವು ಸೇರಿಸ್ತೀವಿ. ಮತ್ತೆ ನಿಮ್ಗೆ ಹಕ್ಕುಪತ್ರ ನೋಡಿ, ಇಡೀ ಜಿಲ್ಲೆಯಲ್ಲಿ 22,000 ಹಕ್ಕುಪತ್ರಗಳು ರೆಡಿ ಇದೆ. ಹೌದು, ಬರೋದೆಲ್ಲ ಮಾಡ್ಕೊಡ್ತೀವಿ. ಬರ್ರಿ.